ಕೈ ಮೇಲಾದ ಜಗಳದ ಜಟ್ಟಿ, ಮದುವೆಯಲ್ಲಿ ಸಿಕ್ಕಿದ ಬಳಗದ ರೊಟ್ಟಿ, ನಂಬಿ ಕುಳಿತರೆ ಕೈ ಕಟ್ಟಿ, ಸಮಯ ಬಳಸದೆ ನೀ ಕೆಟ್ಟಿ. ಕೈ ಮೇಲಾದ ಜಗಳದ ಜಟ್ಟಿ ಅಂದರೆ ಕುಸ್ತಿಯಲ್ಲಿ ಪೈಲ್ವಾನ್ಗಳನ್ನು ಗೆಲ್ಲಬಲ್ಲ ವ್ಯಕ್ತಿ. ಯಾವಾಗಲಾದರೊಮ್ಮೆ ಸಂಬಂಧಿಕರ ಮದುವೆಯಲ್ಲಿ ಸಿಕ್ಕಿದಂತಹ ಬಳಗದ ರೊಟ್ಟಿ, ಇವೆಲ್ಲ ನಾನು ನಂಬಿ ಕೈ ಕಟ್ಟಿ ಕುಳಿತರೆ ಸಮಯ ಹಾಳು ಹೊರತು ಸ್ವಂತದ ಯಾವ ಲಾಭನೂ ಇಲ್ಲ. ಯಾಕೆಂದರೆ ನನ್ನ ರಕ್ಷಣೆಗಾಗಿ ಯಾವಾಗಲೂ ಪ್ರತಿದಿನ ಅಂದರೆ ಪ್ರತಿ ಸಮಯ ಜಟ್ಟಿ ಇರಲಾರ, ನನ್ನ ಹಸಿವೆಗೆ ಪ್ರತಿದಿನ ಮದುವೆ ಇರಲಾರದು. ಅದೇ ರೀತಿ ನಮ್ಮ ತಂದೆ ತಾಯಿ ಹೆಂಡತಿ ಮಕ್ಕಳು ಎಲ್ಲರೂ ಬಸ್ತಿಗೆ ಹೋಗುತ್ತಾರೆ, ಅಭಿಷೇಕ ಪೂಜೆ ನೋಂಪಿ ಆಹಾರದಾನ ಎಲ್ಲ ಮಾಡುತ್ತಾರೆ. ನಾನೇ ಯಾಕೆ ಮಾಡಬೇಕು, ಅವ್ರು ಮಾಡಿದರೆ ಸಾಕಲ್ವೇ ಎಂಬ ಭಾವನೆ ಮತ್ತು ನಿರ್ಲಕ್ಷ್ಯ ಪ್ರವೃತ್ತಿ ವರ್ತಮಾನದ ದಿನಗಳಲ್ಲಿ 99% ಮನುಷ್ಯರಲ್ಲಿ ಕಂಡುಬರುತ್ತದೆ. ಆದರೆ ಇದು ನಮ್ಮ ತಪ್ಪು ಕಲ್ಪನೆ ಇದೆ. ಸ್ವಪುರುಷಾರ್ಥದಿಂದಲೇ ಕಲ್ಯಾಣ ಸಾಧ್ಯ, ಅನ್ಯರ ಸಾಧನೆಯಿಂದ ಅಲ್ಲ. ಜಿನೇಂದ್ರ ದೇವರ ಅಭಿಷೇಕ ಮತ್ತು ಅಷ್ಟದ್ರವ್ಯಾರ್ಚನೆ, ದಾನ ಮತ್ತು ಪುತ್ರೋತ್ಪತ್ತಿ ಇದು ಸ್ವಯಂ ಮಾಡಿದಾಗಲೇ ಫಲಿಸುತ್ತದೆ. ಬೇರೆಯಿಂದ ಈ 3 ಕೆಲಸಗಳನ್ನು ಮಾಡಿಸಲು ಸಾಧ್ಯ ಇಲ್ಲ. ಕೆಲವೊಂದು ಭಾಗದಲ್ಲಿ ಪುರುಷರು ಅಭಿಷೇಕ ಮಾಡಬೇಕು, ಸ್ತ್ರೀಯರು ಅಷ್ಟದ್ರವ್ಯ ಅರ್ಚನೆ ಮಾಡಬೇಕು. ಈ ರೀತಿ ಸಂಪೂರ್ಣ ನಮ್ಮ ಜೈನ ಶಾಸ್ತ್ರದಲ್ಲಿ ಎಲ್ಲೂ ಉಲ್ಲೇಖ ಇಲ್ಲ. ಈವರೆಗೆ ಯಾವುದೇ ಸಂಪೂರ್ಣ ಜೈನ ಧರ್ಮದ ಇಷ್ಟು ಶಾಸ್ತ್ರಗಳಲ್ಲಿ, ಸಾವಿರಾರು ಪ್ರಮಾಣ ಶಾಸ್ತ್ರದಲ್ಲಿ ಎಲ್ಲೂ ಆ ರೀತಿ ಇಲ್ಲ. ಇದು ಸುಳ್ಳು ಪ್ರಚಾರ ಇದೆ. ಯಾವ ಕೈಯಿಂದ ಜಿನೇಂದ್ರ ಭಗವಾನರ ಅಭಿಷೇಕ ಮಾಡೋದಿದೆ, ಅದೇ ಕೈಯಿಂದ ಅಷ್ಟದ್ರವ್ಯಾರ್ಚನೆ ಮಾಡುವುದಿದೆ. ಇವೆಲ್ಲ ಸ್ವಂತ ಮಾಡಬೇಕು. ಸ್ತ್ರೀ ಇರಲಿ ಪುರುಷ ಇರಲಿ, ಜಿನೇಂದ್ರ ಭಗವಾನರ ಶಾಸನದಲ್ಲಿ ಈ ಭೇದಗಳು ಇಲ್ಲ. ಈಗ ಇದನ್ನು ಅನಾವಶ್ಯಕವಾಗಿ ಮಾಡಲಾಗ್ತದೆ ಅಷ್ಟೇ. ಇದು ಸುಳ್ಳಿದೆ, ತಪ್ಪು ಕಲ್ಪನೆ ಇದೆ, ಮಿಥ್ಯಾತ್ವ ಇದೆ.